ಫ್ರೆಂಡ್ಸ್ ನೋಡಿ, ಇವತ್ತು ನಾನು ತುಂಬಾ ದಿನ ಆಯ್ತು ಅಮ್ಮ ಹೋಳಿಗೆ ಮಾಡಮ್ಮ ಅಂತ ಹೇಳ್ದೆ. ಅದಕ್ಕೋಸ್ಕರ ನಮ್ಮಮ್ಮ ಹೋಳಿಗೆ ಮಾಡ್ತಾ ಇದ್ರು. ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಮೈದಾ ಹಿಟ್ಟು ಒಂದ್ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕಲಸಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ಬೇಳೆನ ಬೇಯಿಸಿಟ್ಕೋಬೇಕು. ಬೆಲ್ಲ ಕಾಯಿ ಎಲ್ಲ ಹಾಕಿ ಕುದಿಸಿ ಚೆನ್ನಾಗಿ ಬೆಂದಿರೋ ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಈ ತರ ಉಂಡೆ ಮಾಡ್ಕೊಂಡು ನೋಡಿ ಇದನ್ನು ಸಹ ಇಟ್ಕೋಬೇಕು. ಈಗ ಇಟ್ಕೊಳೋದ್ರಿಂದ ಬೇಗ ಫಾಸ್ಟ್ ಆಗಿ ಒಬ್ಬಿಟ್ಟು ತೊಡ್ಕೋಬಹುದು. ಅದಕ್ಕೆ ಅಮ್ಮ ಈ ತರ ಮಾಡಿಟ್ಕೊಂಡ್ರು. ಅದು ರೆಡಿ ಆಗೋ ಅಷ್ಟೊತ್ತಿಗೆ ನೋಡಿ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಅದನ್ನ ತಗೊಂಡು ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ನೋಡಿ ಯಾವ ತರ ಮಾಡ್ತಿದ್ದಾರೆ ಅಂತ ಉಂಡೆಗಳನ್ನ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಮೈದಾ ಹಿಟ್ಟಿನೊಳಗಿಟ್ಟು ಎಲ್ಲ ಫುಲ್ ಕವರ್ ಮಾಡಿ ಈ ತರ ಮತ್ತೆ ಉಂಡೆ ಮಾಡ್ಕೊಂತಾರೆ. ಒಂದು 5, 6, 10 ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿ ಇಟ್ಕೊಳ್ಳಿ. ಇದು ಮಾಡಿ ಇಟ್ಕೊಳ್ಳೋದ್ರಿಂದ ಏನು ಅಂದರೆ ಬೇಗ ಬೇಗ ಒಬ್ಬಿಟ್ಟು ಮಾಡ್ಬೋದು ಅಂತ ಅಮ್ಮ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಸರಿ ಆಯ್ತಮ್ಮ ನೋಡ್ರಿ ಅಂತ ನಿಮಗೆ ಉಂಡೆ ಮಾಡಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅದೇ ಥರ ನೋಡಿ ಅಮ್ಮ ಈಗ ಒಬ್ಬಿಟ್ಟು ತೊಡ್ತಾರೆ. ಒಂದು ಉಂಡೆ ತಗೊಂಡು ನೋಡಿ ತೊಡ್ತಾ ಇದ್ದಾರೆ. ಇದು ಎಣ್ಣೆ ಕವರ್ ಏನು ಬೇಕು ಅಂತ ಏನಿಲ್ಲ ಒಬ್ಬಿಟ್ಟು ತೊಟ್ಟಕ್ಕೆ. ಇವಾಗೆಲ್ಲ ಅಂಗಡಿಗಳಲ್ಲಿ ಸಿಲಿಕಾನ್ ಪೇಪರ್ ಅಂತ ಬಂದಿದೆ, ಕೇಳಿದರೆ ಕೊಡ್ತಾರೆ. ಬರೀ 50 ರೂಪೀಸ್ ಆಗುತ್ತೆ. ನೋಡಿ ತಗೊಂಡು ತೊಟ್ಟಾದ್ಮೇಲೆ ಸ್ಟವ್ ಆನ್ ಮಾಡಿ ಹಂಚಿಟ್ರು ಕಾಯೋದಕ್ಕೆ. ಹಂಚು ಕಾದ ನಂತರ ಒಬ್ಬಿಟ್ಟನ್ನ ನೋಡಿ ಯಾವ ಥರ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ತಿದ್ದಾರೆ ಅಂತ. ನೋಡಿ ಒಬ್ಬಿಟ್ಟು ಎಷ್ಟೊಂದು ತೊಟ್ಟಿದ್ದಾರೆ ಅಮ್ಮ ಅಂತ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಮತ್ತೆ ಒಬ್ಬಿಟ್ಟೆಲ್ಲ ಆದ ನಂತರ ಊಟಕ್ಕೆ ರೆಡಿ ಆಗ್ತಾ ಇದ್ದು ನಾವೆಲ್ಲ. ನೋಡಿ ಕೋಸಂಬರಿ ಮಾಡಿದ್ದಾರೆ, ಹೆಸರು ಬೆಳೆದು, ಸ್ವಲ್ಪ ಅನ್ನ, ಹಾಗೆ ಹೋಳಿಗೆ ಸಾಂಬಾರು, ಸ್ವಲ್ಪ ಮೊಸರನ್ನ ಮಾಡಿದ್ದಾರೆ, ಸ್ವಲ್ಪ ಕಾಯಿ ರಸ ಮಾಡಿದ್ದಾರೆ, ಮತ್ತೆ ಮಜ್ಜಿಗೆ ಲಾಸ್ಟಲ್ಲಿ ಊಟದ ಜೊತೆ ಮಜ್ಜಿಗೆಗೆ ಒಗ್ಗರಣೆ ಮಾಡಿದ್ದಾರೆ ನೋಡಿ ಸಹ. ಮತ್ತೆ ಒಬ್ಬಿಟ್ಟನ್ನ ತೋರಿಸ್ತಾ ಇದ್ದೀನಿ. ಅಮ್ಮ ಜಾಸ್ತಿ ಒಬ್ಬಿಟ್ಟು ತೊಟ್ಟಿ ಇಟ್ಟಿದ್ರು. ಹಾಗೆ ನಾನು ಒಂದು ತಟ್ಟೆ ತಗೊಂಡು ನೋಡಿ ಹೆಸರುಬೇಳೆ ಕೋಸಂಬರಿ, ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡು ನಿಂಬೆಹಣ್ಣು ನಿಂತ್ಕೊಂಡು ಊಟ ಮಾಡಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಬಿಸಿ ಬಿಸಿ ಹೋಳಿಗೆನೂ ಹಾಕಿಸ್ಕೊಂಡು ಅದಕ್ಕೆ ಕಾಯಿ ರಸ ಮಾಡಿದ್ರಲ್ಲ, ಕಾಯಿ ರಸನೂ ಹಾಕಿಸ್ಕೊಂಡೆ ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು ಹೋಳಿಗೆ. ಥ್ಯಾಂಕ್ ಯು ಅಮ್ಮ. ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ.